ಇಂದಿನ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಶ್ರೀ ಮಂಜುನಾಥ್ ಎಲ್ ನಾಯ್ಕ್, ಕಾಂಗ್ರೆಸ್ ಮುಖಂಡರು, ಕುಮಟಾ ಹೊನ್ನಾವರ ಕ್ಷೇತ್ರ, ಇವರು ಆಗಮಿಸಿದ್ದಾರೆ. ಅವರನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೇವೆ. ಹಾಗೂ ಶ್ರೀ ಮಂಜುನಾಥ್ ಎಲ್ ನಾಯ್ಕ್ ರವರಿಗೆ ಶ್ರೀ ಬಬ್ಲುಲಿಂಗೇಶ್ವರ ಗೆಳೆಯರ ಬಳಗ ಹಾಗೂ ಊರ ನಾಗರಿಕ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತಾ ಸಂಘಟಕರು ಶ್ರೀತರಿಗೆ ಪುಷ್ಪ ನೀಡುವುದರ ಮುಖೇನ ಸ್ವಾಗತಿಸಬೇಕಂತ ಕೇಳ್ಕೊತಾ ಇದ್ದೇವೆ. ಇದೀಗ ಈ ಕಾರ್ಯಕ್ರಮ ತಮ್ಮದೆಂಬ ಪ್ರೀತಿ ಇಟ್ಟು ಕಾರ್ಯಕ್ರಮಕ್ಕೆ ಆಗಮಿಸಿದ ಶ್ರೀ ಮಂಜುನಾಥ್ ಎಲ್ ನಾಯ್ಕ್ ರವರ ಮಾತಿಗಾಗಿ ಈ ಕ್ಷಣ. ಸ್ಥಳೀಯ ಶಕ್ತಿ ದೇವರಿಗೆ ನಮಸ್ಕರಿಸುತ್ತಾ, ಶ್ರೀ ಬಬ್ರುಲಿಂಗೇಶ್ವರ ಗೆಳೆಯರ ಬಳಗ ದೇವಗುಂಡಿ ನೋಡಿದರೆ 25ನೇ ವರ್ಷದ ಕಲಾಕುಸುಮ. ಅಂದರೆ ನಿರಂತರ 25 ವರ್ಷಗಳಿಂದ ಇಲ್ಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸುವುದರ ಮೂಲಕ ಈ ಒಂದು ಭಾಗದಲ್ಲಿ, ಯಾಕಂತ ಹೇಳಿದರೆ ಒಂದು ಸಂಘಟನೆ ಹುಟ್ಟು ಹಾಕೋದು ಸುಲಭ, ಆದರೆ ನಿರಂತರ 25 ವರ್ಷದಿಂದ ಅದನ್ನು ನಿರ್ವಹಿಸ್ಕೊಂಡು ಬಂದಿದ್ದಾರಂತ ಹೇಳಿದರೆ ಆ ಗೆಳೆಯರ ಬಳಗಕ್ಕೆ ನಾವು ಒಂದು ಅಭಿನಂದನೆ ಸಲ್ಲಿಸಲೇಬೇಕು. ಹಾಗಾಗಿ ಪ್ರಪ್ರಥಮವಾಗಿ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. 25 ವರ್ಷದಿಂದ ಈ ಭಾಗದಲ್ಲಿ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸುವುದರ ಮೂಲಕ ಹಬ್ಬದ ವಾತಾವರಣವನ್ನು ನಿರ್ಮಾಣ ಮಾಡಿದ್ದಾರೆ. ಇಂಥ ಒಂದು ವೇದಿಕೆಯಲ್ಲಿ ಉಪಸ್ಥಿತರಿದ್ದಂಥ ಆತ್ಮೀಯರು ಮತ್ತು ಸ್ನೇಹಿತರು ಹಾಗೂ ಈ ಕಾರ್ಯಕ್ರಮದ ಉದ್ಘಾಟಕರಾದ ಭಾಸ್ಕರ್ ಪಟ್ಗಾರ್ ರವರೇ, ಅದೇ ರೀತಿ ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದಂಥ ಸಂದೀಪ್ ಪೂಜಾರಿ ಅವರೇ, ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ಮಂಜುನಾಥ್ ಪಿ ನಾಯ್ಕ್ ರವರೇ, ರವಿ ಗೌಡಿ ಅವರೇ, ಗಣಪತಿ ಎನ್ ನಾಯ್ಕ್ ರವರೇ, ದೇವಪ್ಪ ನಾಯ್ಕ್ ರವರೇ, ಸುರೇಶ್ ಪಟ್ಗಾರ್ ಅವರೇ, ಗಣಪತಿ ಎಸ್ ಪಟ್ಗಾರ್ ಅವರೇ, ವೆಂಕಟರಮಣ ಪಟ್ಗಾರ್ ಅವರೇ, ಶ್ರೀಮತಿ ಭಾರತಿ ಪಟ್ಗಾರ್ ಅವರೇ, ಮಂಜುಳಾ ಎನ್ ಮುಕ್ರಿಯರವರೇ ಹಾಗೂ ಶ್ರೀಮತಿ ಪ್ರಮೀಳಾ ನಾಯ್ಕ್ ಅಳವಿಕೊಡಿ, ಎಲ್ಲ ವೇದಿಕೆಯಲ್ಲಿದ್ದ ಗಣ್ಯರಿಗೆ ನಮಸ್ಕರಿಸುತ್ತಾ, ಹೆಚ್ಚಿನದಾಗಿ ಏನು ಹೇಳಲಿಕ್ಕೆ ಹೋಗ್ತಾ ಇಲ್ಲ, ಯಾಕಂದರೆ ಈಗಾಗಲೇ ಸಮಯನೂ ಭಾಳ ಆಗಿದೆ. ತಾವು ಸಹ ಈ ಒಂದು ನರನಾಗರು ಎನ್ನುವ ಒಂದು ನಾಟಕವನ್ನು ವೀಕ್ಷಣೆ ಮಾಡಲಿಕ್ಕೆ ಕಾತುರರಾಗಿದ್ದೀರಿ. ಒಂದೇ ಒಂದು ವಿಷಯ ಏನಂತೇಳಿದರೆ, ನಮಗೆ ಮನರಂಜನೆ ಬೇಕು. ಆ ಮನರಂಜನೆಯನ್ನು ನಾವು ಕ್ರೀಡೆಗಳ ಮೂಲಕವೋ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕವೋ ಒಂದು ಆರೋಗ್ಯಕರವಾದ ರೀತಿಯಲ್ಲಿ ನಾವು ಅದನ್ನು ಪಡಿಬೇಕು. ಯಾಕಂತೇಳಿದ್ರೆ ನಶೆಗೆ ಹೋಗೂ ಸಹ ಕೆಲವರು ಮನರಂಜನೆಯನ್ನು ಪಡಿತಾರೆ. ಆದರೆ ಇಂಥ ಒಂದು ಸಂದರ್ಭದಲ್ಲಿ ಅಂಥ ಯಾವುದೇ ಘಟನೆಗಳು ಇಲ್ಲದೆಯ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು, ನಾಟಕವನ್ನು ನಿರ್ಮಿಸುವುದರ ಮೂಲಕ ಈ ಭಾಗದ ಜನರಿಗೆ ಒಂದು ಮನರಂಜನೆಯನ್ನು ನೀಡಿದ್ದೀರಿ. ಈ ಭಾಗ ಈಗ ನಾನಾಗಲೇ ನೋಡ್ತಾ ಇದ್ದೇನೆ, ಎಲ್ಲ ತಾಯಂದಿರಿದ್ದೀರಿ, ಹಿರಿಯರಿದ್ದೀರಿ. ತಾವು ಏನು ಈ ಒಂದು ಮನರಂಜನೆಗೆ ಅಥವಾ ಸಾಂಸ್ಕೃತಿಕಕ್ಕೆ, ಕ್ರೀಡೆಗಳಿಗೆ ಪ್ರೋತ್ಸಾಹ ಕೊಡ್ತಿರಲ್ಲ, ಅದೇ ರೀತಿಯಲ್ಲಿ ಶಿಕ್ಷಣಕ್ಕೂ ಹೆಚ್ಚಿನ ಒತ್ತು ಕೊಡಿ. ಯಾಕಂತೇಳಿದರೆ ಇವತ್ತಿಗೆ ನಾವು ಶಿಕ್ಷಣದಲ್ಲಿ ಎಷ್ಟು ಅಭಿವೃದ್ಧಿ ಹೊಂದ್ತೇವೋ ಅದರಿಂದ ಸಾಮಾಜಿಕವಾಗಲಿ ಅಥವಾ ಆರ್ಥಿಕವಾಗಲಿ ಇನ್ನು ಯಾವುದೇ ರಾಜಕೀಯ ರಂಗದಲ್ಲಿ ನಾವು ಸದೃಢ ಆಗಲಿಕ್ಕೆ ಆ ಶಿಕ್ಷಣ ಪ್ರಮುಖ ಪಾತ್ರ ವಹಿಸ್ತದೆ. ಹಾಗಾಗಿ ಇಲ್ಲಿ ನೆರೆದಂಥ ಎಲ್ಲರೂ ಶಿಕ್ಷಣಕ್ಕೂ ಹೆಚ್ಚಿನ ಮಹತ್ವ ಕೊಡಬೇಕಂತ ಹೇಳಿ ನಾನು ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ. ಅದೇ ರೀತಿ ನಮ್ಮ ಈ ಬಬ್ರುಲಿಂಗೇಶ್ವರ ಗೆಳೆಯರ ಬಳಗದವರು ಇಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಇಂಥ ಈ ಸಂಘಟನೆಯ ಮೂಲಕ ಇನ್ನು ಮುಂದೆ ಈ ಭಾಗದಲ್ಲಾಗಲಿ ಅಥವಾ ಎಲ್ಲೆಯ ಶಿಕ್ಷಣಕ್ಕಾಗಲಿ ಅಥವಾ ಆರೋಗ್ಯದ ಸಮಸ್ಯೆಗಳಲ್ಲಾಗಲಿ ಅಥವಾ ಇನ್ಯಾವುದೋ ಈ ಊರಿಗೆ ಆಗಬೇಕಾದಂಥ ಸಮಸ್ಯೆಗಳು ಇದ್ದರೆ
ಯಾವತ್ತಿಗೂ ನಾನು ನನ್ನ ಕೈಲಾದ ಸಹಾಯ ಸಹಕಾರದೊಂದಿಗೆ ಅವ್ರ ಜೊತೆಗೆ ಇರ್ತೇನಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ, ಆ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಶುಭ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ತೆ. ಹಲೋ. ಶಿಕ್ಷಣ ಮತ್ತು ಕಲೆಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಟ್ಟು ಜೀವನವನ್ನು ರೂಪಿಸಿಕೊಳ್ಳಿ ಎಂದು ಹೇಳಿದ ಶ್ರೀ ಮಂಜುನಾಥ್ ಎಲ್ ನಾಯ್ಕ್ ರವರಿಗೆ ಧನ್ಯವಾದಗಳು.